ನಮಸ್ಕಾರ ವೀಕ್ಷಕರೇ, ಮ್ಯೂಸಿಕ್ ರಸ್ತೆ ಕುರಿತು ನೋಡೋಣ. ಭಾರತದ ಆರ್ಥಿಕ ರಾಜಧಾನಿ ಎಂದೇ ಗುರುತಿಸಿಕೊಂಡಿರುವ ಮುಂಬೈ ನಗರದಲ್ಲಿ ಇದೀಗ ವಿಶ್ವದ ಮೊದಲ ಮ್ಯೂಸಿಕ್ ರಸ್ತೆ ಉದ್ಘಾಟನೆಯಾಗಿದೆ. ಹೌದು, ರಸ್ತೆ ಮೇಲೆ ವಾಹನ ಚಲಿಸಿದಾಗ ಸಂಗೀತದ ಧ್ವನಿ ಕೇಳಿಬರುವಂತ ವಿಶೇಷ ತಂತ್ರಜ್ಞಾನ ಹೊಂದಿರುವ ರಸ್ತೆ ಇದು. ಮ್ಯೂಸಿಕ್ ರಸ್ತೆ ಅಂದ್ರೆ ಏನು? ಸಾಮಾನ್ಯವಾಗಿ ರಸ್ತೆ ಅಂದ್ರೆ ವಾಹನ ಸಂಚಾರಕ್ಕೆ ಮಾತ್ರ. ಆದರೆ ಮ್ಯೂಸಿಕ್ ರಸ್ತೆ ಅಂದ್ರೆ ರಸ್ತೆಯ ಮೇಲ್ಮೈಯಲ್ಲಿ ವಿಶೇಷ ರೀತಿಯ ಗರಿಗಳು ಅಥವಾ ರೇಖೆಗಳನ್ನ ಮಾಡಲಾಗುತ್ತದೆ. ವಾಹನಗಳು ನಿರ್ದಿಷ್ಟ ವೇಗದಲ್ಲಿ ಈ ರಸ್ತೆಯಲ್ಲಿ ಚಲಿಸಿದಾಗ ಟೈರ್ಗಳು ಆ ಗರಿಗಳನ್ನ ಸ್ಪರ್ಶಿಸಿದಾಗ ಕಂಪನ ಉಂಟಾಗಿ ಒಂದು ನಿರ್ದಿಷ್ಟ ಧ್ವನಿ ಉಂಟಾಗುತ್ತದೆ. ಆ ಧ್ವನಿಗಳು ಸೇರಿ ಒಂದು ಸಂಗೀತದ ಸ್ವರದಂತೆ ಕೇಳಿಸುತ್ತದೆ. ಈ ಮ್ಯೂಸಿಕ್ ರಸ್ತೆಯನ್ನ ಮುಂಬೈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಮರ್ಪಿಸಿದ್ದಾರೆ. ಸಾರ್ವಜನಿಕ ಸುರಕ್ಷತೆ ಮತ್ತು ನವೀನ ನಗರ ವಿನ್ಯಾಸದ ಭಾಗವಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ನಾಗರಿಕರು ಭಾಗವಹಿಸಿದ್ರು. ಮೊದಲ ವಾಹನ ಈ ರಸ್ತೆಯಲ್ಲಿ ಚಲಿಸಿದಾಗ ಜನರು ನಿಂತು ಕೇಳಿದ ಅನುಭವ ಬಹಳ ಕುತೂಹಲಕಾರಿಯಾಗಿತ್ತು. ಈ ವಿಶೇಷ ಮ್ಯೂಸಿಕ್ ರಸ್ತೆ ಮುಂಬೈನ ಪ್ರಮುಖ ಸಂಪರ್ಕ ಮಾರ್ಗಗಳಲ್ಲಿ ಒಂದಾದ ಛತ್ರಪತಿ ಸಂಭಾಜಿ ಮಹಾರಾಜ್ ಕರಾವಳಿ ರಸ್ತೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಸಂಚಾರ ದಟ್ಟಣೆ ಇರುವ ಪ್ರದೇಶದಲ್ಲೇ ಇದನ್ನ ಪರೀಕ್ಷಾರ್ಥವಾಗಿ ಆರಂಭಿಸಲಾಗಿದೆ. ಅಧಿಕಾರಿಗಳ ಮಾತಿನ ಪ್ರಕಾರ ಇದು ಪ್ರಾಯೋಗಿಕ ಹಂತವಾಗಿದೆ. ಪರಿಣಾಮ ಉತ್ತಮವಾಗಿದೆ. ಇನ್ನೂ ಕೆಲವು ಸ್ಥಳಗಳಲ್ಲಿ ವಿಸ್ತರಣೆ ಮಾಡುವ ಯೋಜನೆ ಇದೆ ಅಂತ ಹೇಳಿದ್ದಾರೆ. ಈ ರಸ್ತೆಯಲ್ಲಿ ವಾಹನಗಳು ನಿರ್ದಿಷ್ಟ ವೇಗದಲ್ಲಿ ಚಲಿಸಿದಾಗ ಜೈ ಹೋ ರಾಷ್ಟ್ರಭಕ್ತಿ ಗೀತೆಯ ಸ್ವರ ಕೇಳಿಬರುತ್ತದೆ. ಅದರರ್ಥ ಸರಿಯಾದ ವೇಗದಲ್ಲಿ ವಾಹನ ಓಡಿಸಿದ್ರೆ ಮಾತ್ರ ಸ್ವರ ಸ್ಪಷ್ಟವಾಗಿ ಕೇಳಿಸುತ್ತದೆ. ಇದರ ಪ್ರಮುಖ ಉದ್ದೇಶ ಅತಿವೇಗ ನಿಯಂತ್ರಣ. ಸುರಕ್ಷತೆಗಾಗಿ ಹೊಸ ಪ್ರಯೋಗ. ಅಧಿಕಾರಿಗಳು ಹೇಳುವಂತೆ ಈ ಮ್ಯೂಸಿಕ್ ರಸ್ತೆ ಎರಡು ಮುಖ್ಯ ಉದ್ದೇಶ ಹೊಂದಿದೆ. ವಾಹನ ಸವಾರರು ವೇಗ ನಿಯಂತ್ರಣ ಪಾಲಿಸಬೇಕು, ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು. ನಿರ್ದಿಷ್ಟ ವೇಗ ಮೀರಿದ್ರೆ ಸಂಗೀತ ಕೇಳಿಸದು. ಆದ್ದರಿಂದ ಚಾಲಕರು ವೇಗವನ್ನ ನಿಯಂತ್ರಣದಲ್ಲಿ ಇಡಲು ಪ್ರಯತ್ನ ಮಾಡ್ತಾರೆ. ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ? ರಸ್ತೆಯ ಮೇಲ್ಮೈಯಲ್ಲಿ ಸೂಕ್ಷ್ಮ ಅಂತರದಲ್ಲಿ ಕತ್ತರಿಸಲಾದ ರೇಖೆಗಳು ಇರುತ್ತದೆ. ಟೈರ್ಗಳು ಅವುಗಳನ್ನು ಸ್ಪರ್ಶಿಸುವಾಗ ಕಂಪನ ಉಂಟಾಗುತ್ತದೆ. ಆ ಕಂಪನಗಳು ಗಾಳಿಯಲ್ಲಿ ಧ್ವನಿಯಾಗಿ ಪರಿವರ್ತನೆ ಆಗ್ತದೆ. ಧ್ವನಿ ಎತ್ತರ, ತಳಗಳನ್ನ ರೇಖೆಗಳ ಅಂತರದ ಮೂಲಕ ನಿಯಂತ್ರಿಸಲಾಗುತ್ತದೆ. ಪ್ರತಿ ಗರಿ ಒಂದು ಸ್ವರದಂತೆ ಕಾರ್ಯನಿರ್ವಹಿಸುತ್ತದೆ. ಜಗತ್ತಿನಲ್ಲಿ ಇಂಥ ಪ್ರಯೋಗಗಳು ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಕೆಲವು ಯುರೋಪಿಯನ್ ದೇಶಗಳಲ್ಲಿ ಇಂಥ ಪ್ರಯೋಗಗಳು ನಡೆದಿವೆ. ಆದರೆ ಭಾರತದ ನಗರದ ಮಟ್ಟದಲ್ಲಿ ಇದು ಗಮನಾರ್ಹ ಪ್ರಾರಂಭವಾಗಿದೆ. ಭಾರತದಲ್ಲಿ ರಸ್ತೆ ಸುರಕ್ಷತೆ ದೊಡ್ಡ ಸವಾಲು. ಅತಿ ವೇಗದ ಅಪಘಾತಗಳು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಇಂಥ ಪ್ರಯೋಗಗಳು ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಂಬೈ ನಿವಾಸಿಗಳು ಈ ಪ್ರಯೋಗವನ್ನ ಆಸಕ್ತಿಯಿಂದ ಸ್ವಾಗತಿಸಿದ್ದಾರೆ. ಕೆಲವರು ಇದನ್ನ ಉತ್ತಮ ಸುರಕ್ಷತಾ ಕ್ರಮವೆಂದಿದ್ದಾರೆ. ಇನ್ನು ಕೆಲವರು ಇದು ಟ್ರಾಫಿಕ್ ಶಬ್ದವನ್ನ ಹೆಚ್ಚಿಸಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಒಟ್ಟಾರೆ ನಗರ ಅಭಿವೃದ್ಧಿಯ ಹೊಸ ಹೆಜ್ಜೆಯಾಗಿ ಇದನ್ನ ನೋಡಲಾಗ್ತಾ ಇದೆ. ಇಂಥ ರಸ್ತೆ ನಿರ್ಮಾಣಕ್ಕೆ ಸಾಮಾನ್ಯ ರಸ್ತೆಗಿಂತ ಸ್ವಲ್ಪ ಹೆಚ್ಚು ವೆಚ್ಚವಾಗುತ್ತದೆ. ಆದರೆ ದೀರ್ಘಾವಧಿಯಲ್ಲಿ ಅಪಘಾತ ಕಡಿಮೆಯಾದರೆ ಅದು ಲಾಭ ಹೆಚ್ಚು. ನಿರಂತರ ನಿರ್ವಹಣೆ ಅಗತ್ಯ. ಗರಿಗಳು ಹಾಳಾದ್ರೆ ಸಂಗೀತದ ಸ್ವರ ಕಳೆದು ಹೋಗುತ್ತದೆ. ಅಧಿಕಾರಿಗಳು ಹೇಳುವಂತೆ ಪ್ರಯೋಗ ಯಶಸ್ವಿಯಾದರೆ ಶಾಲೆ ಪ್ರದೇಶ, ಅಪಘಾತ ಹೆಚ್ಚು ಸಂಭವಿಸುವ ಸ್ಥಳಗಳಲ್ಲಿ ಇಂಥ ಮ್ಯೂಸಿಕ್ ರಸ್ತೆಗಳನ್ನ ನಿರ್ಮಿಸಲು ಯೋಜನೆ ಇದೆ ಅಂತ ಹೇಳಿದ್ದಾರೆ. ನಗರಗಳು ದಿನೇ ದಿನೇ ಆಧುನೀಕರಣವಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಗಳ ಭಾಗವಾಗಿ ಇಂಥ ಹೊಸ ಪ್ರಯೋಗಗಳು ನಡೀತಾ ಇವೆ. ಮ್ಯೂಸಿಕ್ ರಸ್ತೆ ಕೇವಲ ಮನೋರಂಜನೆಗಾಗಿ ಅಲ್ಲ, ಸುರಕ್ಷತೆ, ಜಾಗೃತಿ ಮತ್ತು ನಿಯಮ ಪಾಲನೆಗಾಗಿ ಒಂದು ಹೊಸ ವಿಧಾನ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿನ ಇನ್ನಷ್ಟು ನಗರಗಳಲ್ಲಿ ಈ ಮಾದರಿಯನ್ನ ಅನುಸರಿಸಲಾಗುತ್ತಾ? ಅದು ಸಮಯವೇ ಉತ್ತರ ನೀಡಬೇಕು. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.